ಸಿ ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ, ಸೆಕ್ಯೂರಿಟಿ ವೈಸ್ ಫುಲ್ ಟೈಟ್ ಮಾಡಿಬಿಟ್ಟಿದ್ದಾರೆ. ಪ್ರಶ್ನೆ ಒಂದೇ, ಹೂತಿಟ್ಟಂತ ಶವದ ರಹಸ್ಯ ಬಯಲಾಗುತ್ತಾ ಅಂತ ಹೇಳಿ. ಸರಿ, ಎಲ್ಲ ಗಮನಿಸ್ತಾ ಇದ್ದೀರಾ. FSL ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ ನೋಡಿ. ಅನಾಮಿಕ ಹೋಗೋದನ್ನ ಗಮನಿಸ್ತಾ ಇದ್ದೀರಾ. ಅನಾಮಿಕರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. 10 ವರ್ಷಗಳ ಕಾಲ ಆತ ಬೇರೆ ರಾಜ್ಯದಲ್ಲಿ ಇದ್ದು ಗೊತ್ತೇ ಇದೆ ನಿಮ್ಗೆ. ಈ ವಿಚಾರ ಈಗಾಗಲೇ ಬಯಲಾಗಿದೆ. 10 ವರ್ಷಗಳ ನಂತರ ಆತನ ಮುಖವನ್ನು ನಾವು ಯಾಕೆ ಆ ತರ ತೋರ್ಸಕ್ಕಾಗಲ್ಲ ಗೊತ್ತಾ ನಿಮ್ಗೆ? ಸಾಕ್ಷಿ ಇರೋದೊಂದೇ ಸಾಕ್ಷಿ. ಈ ಸಾಕ್ಷಿ ಮಿಸ್ ಆದ್ರೆ ನಾವು ಕಂಪ್ಲೀಟ್ ಎಲ್ಲವನ್ನ ಕಳೆದುಕೊಂಡ್ಬಿಡ್ತೀವಿ. ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಏನೇ ಆದ್ರೂ ಧರ್ಮಸ್ಥಳದಲ್ಲಿ ಎಲ್ಲವನ್ನು ಕೂಡ ಮುಚ್ಚಿಟ್ಕೊಂಡು ಮುಚ್ಚಾಕಿ ಸಾಕ್ಷಿಗಳನ್ನ ಹಾಳು ಮಾಡಿ ಗೊತ್ತಿಲ್ಲ ಏನಾಯ್ತು ನಿಜಕ್ಕೂ ಅಂತ ಜಡ್ಜ್ಮೆಂಟ್ ಕೊಡಕ್ ನಾವ್ ಯಾರು ಅಲ್ಲ. ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ, ಹಂಗಾಯ್ತಂತೆ ಹಿಂಗಾಯ್ತಂತೆ, ಅವ್ರಂತೆ ಇವ್ರಂತೆ ಇವುಗಳಿಗೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳೋದಕ್ಕೆ ಇದೊಂದೇ ಒಂದು ಪ್ರಕರಣ ಸಕ್ಸಸ್ ಆಯ್ತು ಅಂದ್ರೆ ಇಡೀ ರಾಜ್ಯ, ಇಡೀ ದೇಶ ಖುಷಿ ಪಡುತ್ತೆ. ಯಾರು ಹಾಗಾದ್ರೆ? ಧರ್ಮಸ್ಥಳದ ನಿಗೂಢತೆ ಇದು. ಬೇರೆ ಜಿಲ್ಲೆಯಿಂದ ಬಂದು ಯಾರಾದ್ರೂ ಈ ಪ್ರಕರಣ ಮಾಡ್ತಾ ಇದ್ದಾರಾ? ಈ ರೀತಿಯಾಗಿ ಕೊಲೆ ಮಾಡೋದು ಮಾಡ್ತಾ ಇದ್ದಾರಾ? ಬೇರೆ ಜಿಲ್ಲೆಯಿಂದ ಬಂದು ಈ ಕೆಲಸನ ಮಾಡ್ತಾ ಇದ್ದಾರಾ? ಮೇಲ್ಗಡೆಯಿಂದ ಏಲಿಯನ್ಸ್ಗಳು ಬಂದು ಮಾಡ್ತಾ ಇದ್ದಾವ? ಯಾರು ಮಾಡ್ತಾ ಇರೋದು? ಯಾರು ಮಾಡಿದ್ದು? ಹಾಗಾದ್ರೆ ಯಾರು ಮಾಡಿದ್ದು ಅದು ಗೊತ್ತಾಗಬೇಕು. ಈ ತನಿಖೆಯಿಂದ ನಮಗೆ ಗೊತ್ತಾಗಬೇಕಾಗಿರೋದು ಅದು. ಧರ್ಮಸ್ಥಳದ ಶ್ರೀ ಮಂಜುನಾಥನ ಸ್ವಾಮಿಯ ಆರ್ಭಟ ಈಗ ಶುರುವಾಗಿದೆ. ಭಗವಂತನ ಲೀಲೆ ಇವಾಗ ಶುರುವಾಗಿದೆ. ಅಣ್ಣಪ್ಪ ಸ್ವಾಮಿಯ ಸತ್ಯತೆ ಈಗ ಗೊತ್ತಾಗುತ್ತೆ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಒಂದು ಸತ್ಯತೆ ಗೊತ್ತಾಗಲೇಬೇಕು. ಭಗವಂತ ಈ ಸಲ ಕೈ ಹಿಡಿಲೇಬೇಕು. ನಾವೆಲ್ಲದಕ್ಕೂ ಕೂಡ ಭಗವಂತನ ಮೇಲೆ ಆಣೆ ಪ್ರಮಾಣ ಮಾಡ್ತೀವಿ. ಸೊ ಹಾಗಾಗಿ ದಯವಿಟ್ಟು ಈ ತನಿಖೆಯಲ್ಲಿ ಆ ಭಗವಂತನ ಇಚ್ಛೆ ಕೂಡ ಇರಬೇಕು. ಈ ಕಳೆ ಬರಹಗಳ ನಿಗೂಢತೆ ಹೊರಬೀಳುತ್ತಾ ತನಿಖಾ ತಂಡದಿಂದ ಈಗಾಗಲೇ ತನಿಖೆಗಳು ಜೋರಾಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ, ಬ್ಯಾರಿಗೇಡ್ ಹಾಕಿದ್ದಾರೆ. ಸತತ 1 ಗಂಟೆಗಳ ಕಾಲದಿಂದ ಸ್ಥಳ ಮಹಜರು ಕಾರ್ಯ ನಡೀತಾ ಇದೆ. ರೆಬಲ್ ಟಿವಿ ನಾನ್ ಸ್ಟಾಪ್ ಲೈವ್ ಕವರೇಜ್ ಮಾಡ್ತಾ ಇದ್ದೀವಿ ನಾವು. ಗೊತ್ತಾಗಬೇಕು ಜನರಿಗೆ, ನಿಗೂಢತೆ ತಿಳಿಬೇಕು ಇವತ್ತು. ಆಮೇಲೆ ಇವತ್ತು ಏನೇ ಕಳೆ ಬರಹವನ್ನ ತೆಗೆದುಕೊಂಡಿದ್ರು ಕೂಡ ಅದನ್ನ ಆ ಮಾಹಿತಿಯನ್ನು ನಿಮಗೆ ಇವತ್ತು ಬಿಟ್ಕೊಡಲ್ಲ. ಯಾಕಂದ್ರೆ ಅದು FSL ಅವ್ರ ಕೈ ಸೇರುತ್ತೆ. ಅವರು ಅದನ್ನ ಸ್ಟಡಿ ಮಾಡಬೇಕು, ಲ್ಯಾಬ್ಗೆ ತಗೊಂಡು ಹೋಗ್ತಾರೆ, ಅದ್ರ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡ್ತಾರೆ. ಯಾಕಂದ್ರೆ ನಿನ್ನೆ ಮೊನ್ನೆದಲ್ಲ ರೀ, ನಿನ್ನೆ ಮೊನ್ನೆದಲ್ಲ, 10 ವರ್ಷಗಳ ಹಿಂದಿನ ಕತೆ. 10 ವರ್ಷಗಳ ಹಿಂದಿನ ಕತೆ ಇದು, ನಿನ್ನೆ ಮೊನ್ನೆದಲ್ಲ. ನಾವು 7 ವರ್ಷ ಒಬ್ಬ ವ್ಯಕ್ತಿ ಕಾಣಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಇಲ್ಲ ಅಂತ ನಾವು ಡಿಸೈಡ್ ಮಾಡ್ತೀವಿ. ಯಾಕೆ ಹೇಳಿ? ಹಾಗೆ ಇರೋದು ನಿಯಮ. ಒಬ್ಬ ವ್ಯಕ್ತಿ 7 ವರ್ಷಗಳ ಕಾಲ ಕಾಣಲಿಲ್ಲ ಅಂತಂದ್ರೆ ಅವನು ಬದುಕಿಲ್ಲ ಅಂತ ಅರ್ಥ. ಆದ್ರೆ ಇದು 10 ವರ್ಷದ ಹಿಂದಿನ ಘಟನೆ. ಅವರ ಸಂಬಂಧಿಕರು ಯಾರು ಗೊತ್ತಾಗ್ಬೇಕ್ರಿ. ಜನರಿಗೆ ಸತ್ಯ ಗೊತ್ತಾಗ್ಬೇಕು. ನಮ್ಮೆಲ್ಲರ ಆಸೆ ಅದೇನೆ. ನಾವು ಕಾಯ್ತಾ ಇದ್ವಿ. ಎಷ್ಟೋ ಜನ ಅಂದ್ಕೊಳ್ತಾ ಇದ್ರು, ಈ ಸುದ್ದಿ ಯಾಕೆ ಮಾಡ್ತಾ ಇಲ್ಲ. ಸುಮಾರು ಜನಸಂಖ್ಯೆ ನಮ್ಮ ರೆಬಲ್ ಟಿವಿನ ನೋಡ್ತಾ ಇದ್ದಾರೆ. ನಾನು ಅವರಿಗೆಲ್ಲ ಹೇಳೋದಕ್ಕೆ ಇಚ್ಛೆ ಪಡೋದು ಒಂದೇ, ಯಾಕೆ ಮಾಧ್ಯಮದವರು ಈ ಸುದ್ದಿಯನ್ನು ಎತ್ಕೊಳ್ತಾ ಇರಲಿಲ್ಲ ಗೊತ್ತಾ? ನೋಟಿಸ್ ಸುದ್ದಿ ಮುಟ್ಟಕ್ಕಾಗಲ್ಲ ರೀ, ಪೇಪರ್ ಇಲ್ಲಿದೆ, ನೀವು ಮಾಡಬೇಡಿ ಅಂತ. ಅದು ಕಾನೂನು ಕಟ್ಟಳೆಗಳು, ಕೋರ್ಟ್ ನಿಯಮನ ನಾವು ಮೀರಂಗಿಲ್ಲ. ನೀವೆಲ್ಲರೂ ಅನ್ಕೊಳ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇಲ್ಲ, ನಿಮಗೆ ದಮ್ಮಿಲ್ವಾ, ತಾಕತ್ತಿಲ್ವಾ? ಬನ್ನಿ ನೋಡೋಣ, ಏನೋ ಒಂದು ಅಪ್ಡೇಟ್ ಆಗ್ತಾ ಇದೆ, ನೋಡ್ಕೊಂಡ್ ಬರೋಣ. ಫಸ್ಟ್ ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡ್ತೀನಿ ನಾನು. ತನಿಖಾ ತಂಡದಿಂದ ಜೋರಾಗ್ತಾ ಇದೆ ತನಿಖೆ. ಎಲ್ಲರಿಗಿಂತ ಮೊದಲು ನ್ಯೂಸ್ ಮಾಡಿದ್ದೆ ರೆಬಲ್ ಟಿವಿ ಬಗ್ಗೆ. ಹೂತಿಟ್ಟ ಶವ ರಹಸ್ಯ ಹೊರಬೀಳುತ್ತಾ? ಹಾಗಾದ್ರೆ ಕಳೆ ಬರಹಗಳ ನಿಗೂಢತೆ ಬಯಲಾಗುತ್ತಾ? ಹಾಗಾದ್ರೆ ನೇತ್ರಾವತಿ ಘಟ್ಟದಲ್ಲಿ ಸಮೀಪ
ಸ್ಥಳ ಮಹಾಜರು ಮುಕ್ತಾಯವಾಗಿದೆ ಅನ್ನುವಂತ ಲೇಟೆಸ್ಟ್ ಅಪ್ಡೇಟ್ ರೆಬಲ್ ಟಿವಿಯಲ್ಲಿ ಮಾತ್ರ. ಸತತ 2.5 ಗಂಟೆ ಕಾಲ ಪರಿಶೀಲನೆ ಮಾಡಿರೋದು ಎಸ್ಐಟಿ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ ಸ್ಥಳ ಮಹಾಜರು ಮುಕ್ತಾಯವಾಗಿದೆ. ಸ್ಥಳ ಮಹಾಜರು ಮುಕ್ತಾಯ ಆದ್ರೆ ಸ್ಥಳ ಮಹಾಜರು ಮುಕ್ತಾಯ ಅಂತಾನೆ ಬ್ರೇಕಿಂಗ್ ಲೈನ್ ಹಾಕ್ಬೇಕಲ್ಲಿ, ನೇರವಾಗಿ ಡೈರೆಕ್ಟ್ ಬ್ರೇಕಿಂಗ್ ಅದೇ ಹಾಕ್ಬೇಕು. ಸ್ಥಳ ಮಹಾಜರು ಮುಕ್ತಾಯವಾಗಿದೆ. ಈಗ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ. ಇವಾಗ ಯಾಕಂತಂದ್ರೆ ಸತ್ಯ ಗೊತ್ತಾಗ್ಬೇಕು. ನಿಮ್ಮೆಲ್ಲರ ಆಸೆ ರೀ, ಸತ್ಯ ಗೊತ್ತಾಗ್ಬೇಕಷ್ಟೇ. ನಾವು ಯಾರಿಗೂ ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ. ಇಂಥವರೇ ತಪ್ಪು ಮಾಡಿದಾರೆ ಅಂತ ಹೇಳೋಕೆ ನಾವು ಸಾಧ್ಯ ಇಲ್ಲ, ಮೀಡಿಯಾದವರಿಗೂ ಸಾಧ್ಯ ಇಲ್ಲ, ಜನರಿಗೂ ಸಾಧ್ಯ ಇಲ್ಲ. ಆದ್ರೆ ಈ SIT ಟೀಮಿಗೆ ಮಾತ್ರ ಸಾಧ್ಯ. ಈ FSL ರಿಪೋರ್ಟ್ ತೆಗೆದುಕೊಂಡು ಹೋಗ್ತಿದಾರಲ್ಲ ಅಧಿಕಾರಿಗಳು, ನಿಷ್ಪಕ್ಷಪಾತವಾದಂತ ತನಿಖೆ ಮಾಡ್ಬೇಕ್ರಿ. ದಯವಿಟ್ಟು ಇರೋದು ಒಂದೇ ಒಂದು ಘಟನೆ ಇದು. ಇದೊಂದು ಕೇಸನ್ನ ಏನಾದ್ರೂ ಈ ಕೇಸ್ ಮಿಸ್ ಆದ್ರೆ ಮುಗೀತ್. ಏನು ಅಂತ ಮಾಡ್ತೀರಾ ನೀವು? ಆಮೇಲೆ ಮಾಡ್ಲೇಬೇಡಿ, ಸುದ್ದಿನ ಮಾಡ್ಲೇಬಾರ್ದು. ಮಾಧ್ಯಮದವರಿಗೆ ವಾಕ್ ಸ್ವಾತಂತ್ರ್ಯ ಇಲ್ವೇನ್ರಿ? ಇವತ್ತು ಕಾಲ ಕೂಡ್ ಬಂದಿದೆ ನೋಡಿ. ಇವತ್ತು ಮಾಡ್ಲೇಬೇಕು. ಇವತ್ತು ಬೇರೆ ದಾರಿ ಇಲ್ಲ. ಯಾಕೆ ಹೇಳಿ? ಈ ಸುದ್ದಿ ಸ್ಟೇ ಆರ್ಡರ್ ತರಕ್ಕೆ ಸಾಧ್ಯನೇ ಇಲ್ಲ. ಯಾರು ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಯಾರಿಗೂ ಗೊತ್ತೇ ಇಲ್ಲ ವಿಷಯ. ಇದು ಯಾರ ಬಗ್ಗೆನೂ ಅಲ್ಲ, ಯಾರ ವಿಚಾರನೂ ಅಲ್ಲ. ಇದು ಕೇವಲ ಕೊಲೆಯಾದವರ ವಿಚಾರ ಆಗಿದ್ರೆ, ಆ ಆರೋಪ ಬರ್ತಾ ಇದೆಯಲ್ಲ, ಕೊಲೆ ಆಗಿದ್ರೆ ಇದು ಆ ವಿಚಾರ ಮಾತ್ರ. ಸಹಜ ಸಾವಾಗಿದ್ರೆ ಓಕೆ ರೀ, ಬೇಡ. ಅವೆಲ್ಲವೂ ಕೂಡ ಅಂದ್ರೆ ಕೆಲವರದ್ದು ನಂಬಿಕೆ ಇದೆಯಂತ. ಯಾರೋ ಮಹಾನ್ ಭಾವುದಿರೆಲ್ಲ ಮಾತಾಡ್ತಾ ಇದ್ರಪ್ಪ, ದೊಡ್ಡ ವ್ಯಕ್ತಿಗಳೆಲ್ಲ ಮಾತಾಡ್ತಾ ಇದ್ರು. ಧರ್ಮಸ್ಥಳದಲ್ಲಿ ಒಂದು ನಂಬಿಕೆ ಇದೆ, ನಾವು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟಕ್ಕೆ ಬಂದು ನಾವು ಮುಕ್ತಿ ಪಡಿಬಹುದು, ನಾವು ಅಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಓಕೆ, ನಂಬಿಕೆ ಇರ್ಬೋದು, ಇಲ್ಲ ಅಂತಲ್ಲ. ಹಂಗನ್ಬಿಟ್ಟು 400 ಜನ 450 ಜನ ಹೇಗೆ ಸಾಧ್ಯ? ಅದು ಅದರಲ್ಲಿ ಒಂದಷ್ಟು ಜನ ಸಹಜ ಸಾವುಗಳು ಇರಬಹುದು, ಒಂದಷ್ಟು ಅಸಹಜ ಸಾವುಗಳು ಇರಬಹುದು. ಸಹಜ ಸಾವು ಬಿಟ್ಟಾಕಿ ಅಸಹಜ ಸಾವು ಇದ್ರೆ ದಯವಿಟ್ಟು ನ್ಯಾಯ ಕೊಡಿಸಿ. ನನಗಷ್ಟೇ, ಬೇರೆ ಏನಿಲ್ಲ. ನ್ಯಾಯ ಕೊಡಿಸಿ. ನಿಮ್ಮ ಹತ್ರ ಬೇಡ್ಕೊಳ್ಳೋದೊಂದೇ, ನ್ಯಾಯ ಕೊಡಿಸಿ. ಕೈ ಮುಗಿದು ಕೇಳ್ಕೊತೀವ್ರಿ, ನ್ಯಾಯ ಕೊಡಿಸಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ, ಯಾರೇ ಮಾಡಿರ್ಲಿರಿ. ಈ ಪ್ರಪಂಚದ ಅತಿ ದೊಡ್ಡ ಮೊದಲ ವ್ಯಕ್ತಿಯೇ ಆಗಿರ್ಲಿ, ಅತಿ ಆಗರ್ಭ ಶ್ರೀಮಂತನೇ ಆಗಿರ್ಲಿ, ಕಾನೂನು ಹೇಳಿರೋದು ಎಲ್ರಿಗೂ ಒಂದೇ. ಕಾನೂನು ಅವರಿಗೊಂದು ಕಾನೂನು, ಇವರಿಗೊಂದು ಕಾನೂನಲ್ಲ. ಅವರಿಗೊಂದು ಕಾನೂನಲ್ಲ. ಕಳೆಬರನ್ನ ಎತ್ಕೊಂಡು ಹೋಗಿದ್ದೀರಾ, ನಿಮ್ಗೇನಾದ್ರೂ ಸಿಕ್ಕಿದೆಯಾ? ಮೂಳೆಗಳು ಸಿಕ್ಕಿದೆಯಾ? ಸಿಕ್ಕಿದ ಮೇಲೆ ಮಾಡಿ, ತನಿಖೆ ಮಾಡಿ. ಆದ್ರೆ ದಯವಿಟ್ಟು ಯಾರೋ ಆಸೆಗೆ, ಯಾರದೋ ಆಕಾಂಕ್ಷೆಗೆ ನೀವು ಬಲಿಯಾಗಬೇಡಿ, ಯಾರದೋ ಆಮಿಷಕ್ಕೆ ಬಲಿಯಾಗಬೇಡಿ ಅಧಿಕಾರಿಗಳೇ. ಯಾಕಂತಂದ್ರೆ ಒಂದು ವೇಳೆ ಅಲ್ಲಿ ತಪ್ಪಾಗಿರಬಹುದು, ಆಗದೆಯೂ ಇರಬಹುದು. ಒಂದು ವೇಳೆ ಆಗಿದ್ರೆ ಯೋಚನೆ ಮಾಡಿ, ನಾಳೆ ದಿನ ನಮ್ಮನೆ ಮಕ್ಕಳಿಗೆ ಈ ರೀತಿ ಆದ್ರೆ ನೀವು ಒಪ್ಕೊಳ್ತೀರಾ? ನಾಳೆ ದಿನ ನಮ್ಮನೆ ಮಕ್ಕಳಿಗಾದ್ರೆ ನೀವು ಒಪ್ಕೊಳ್ತೀರಾ? ನೆವರ್. ನಿಮ್ಮನೆ ಮಕ್ಕಳಿಗಾದ್ರೆ ಒಪ್ಕೊಳ್ಳಲ್ಲ. ಈ ಅನಾಮಿಕರು ಅದೇ ಹೇಳ್ತಾ ಇರೋದು. ಒಂದು ದಿನ ನಾನಿದು ಮಾಡ್ತಾ ಇದ್ದೆ, ಒಂದು ದಿನ ನನ್ನ ಕುಟುಂಬದ ಬುಡಕ್ಕೆ ಬಂದಿತ್ತು, ನನ್ನ ಕುಟುಂಬದ ಬಾಲಕಿಯನ್ನ ಅತ್ಯಾಚಾರ ಮಾಡಿದ್ರು ಅಂತ ಈತ ಆರೋಪ ಮಾಡ್ತಿದ್ದಾನಲ್ಲ, ಆರೋಪ ಅದಾತನಿಗೆ ಅನಿಸ್ತು. ಇಲ್ಲಿವರೆಗೂ ನಾನು ಮಾಡಿದ ಪಾಪ ಕರ್ಮಗಳು ಕೊನೆಗೆ ನನ್ನ ಕುಟುಂಬಕ್ಕೆ ಬಂದು ನಿಂತಲ್ಲ ಅಂತ ಆತ ಅಂದುಕೊಂಡ. ಅದೆಲ್ಲವನ್ನು ಕೂಡ ತಡೆದುಕೊಳ್ಳಲಾಗದೆ ಆತ ರಾಜ್ಯನೇ ಬಿಟ್ಟು ಹೋಗಿದ್ದ ಅಂತ ಆತ ಹೇಳ್ತಾ ಇರೋದು. ಆತನೇ ಹೇಳಿರೋದಂತೆ, ನಮಗೆ ಗೊತ್ತಿಲ್ಲ. ಅದೆಲ್ಲವೂ ಕೂಡ ಸತ್ಯ ಆಗಿದ್ದು ಅವೆಲ್ಲವನ್ನೂ ಕೂಡ ಆತ SIT ಮುಂದೆ ಬಾಯಿ ಬಿಟ್ಟಿದ್ದಾನೆ ಅನ್ನುವಂಥ ನಿಖರವಾದ ಮಾಹಿತಿ, ಇದರಲ್ಲಿ ಪಕ್ಕಾ ಮಾಹಿತಿ, ಇದು ನಿಖರವಾದ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಈಗೇನು ಆತ ತೋರಿಸಿದಂಥ ಜಾಗದಲ್ಲಿ ಏನೆಲ್ಲ ಮಹಾಜರು ಪ್ರಕ್ರಿಯೆ ನಡೀತಲ್ಲ, ಒಂದೇ ಕೇಳ್ಕೊಳ್ಳೋದು, ನಾನು ಮತ್ತೆ ಕೇಳ್ಕೊಳ್ತಾ ಇದ್ದೀನಿ. ನಾನು ಈ ಮುಖಾಂತರ ರೆಬೆಲ್ ಟಿವಿ ಜಾಗದಲ್ಲಿ ಕುತ್ಕೊಂಡು ಮಂಜುನಾಥನನ್ನು ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು ಒಂದೇ, ಅಣ್ಣಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು ಒಂದೇ. ನಾವು ಚಿಕ್ಕದ್ರಿಂದನೂ ಕೂಡ ನಾವು ಆ ಭಗವಂತನನ್ನು ನಂಬಿದ್ದೀವಿ. ನಾವು ಆಣೆ ಪ್ರಮಾಣ ಮಾಡೋದಕ್ಕೂ ಆ ಮಂಜುನಾಥ ಸ್ವಾಮಿಯನ್ನು ನಾವು ತೆಗೆದುಕೊಳ್ತೀವಿ. ಆ ಮಂಜುನಾಥ ಸ್ವಾಮಿಯೇ ಕಣ್ಣು ಬಿಟ್ಟಿದ್ದಾನೆ. ಇದೊಂದು ಪ್ರಕರಣದಿಂದ
ಯಾವ್ಯಾವ ಪ್ರಕರಣಗಳ ಬಗ್ಗೆ ನೋಡಿ, ಇವತ್ತು ನಾನು ಹೆಸರು ಹೇಳಂಗಿಲ್ಲ, ಆ ಹೆಸರು ಬಳಸಂಗಿಲ್ಲ. ಯಾಕಂತಂದ್ರೆ ನೋಟಿಸ್ ತಗೋ, ನೋಟಿಸ್ ತಗೋ, ಸುದ್ದಿ ಮಾಡಬಾರ್ದು, ನೋಟಿಸ್ ತಗೋ, ಸುದ್ದಿ ಮಾಡಬಾರ್ದು. ಏನ್ ಮಾಧ್ಯಮದವ್ರಿಗೆ ವಾಕ್ ಸ್ವಾತಂತ್ರ್ಯ ಇಲ್ವಾ? ನಮ್ಮ ಮಾತಿನ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಾ ಇದ್ದಾರಾ? ಹಾಗಾದ್ರೆ ಕಿತ್ಕೊಳ್ತಾ ಇದ್ದಾರಾ? ನೋ. ದಯವಿಟ್ಟು ಈ ಪ್ರಕರಣದಿಂದ ಹಿಂದೆ ಉಳಿದ ಎಲ್ಲಾ ಪ್ರಕರಣಗಳಿಗೂ ಕೂಡ ಒಂದು ಮುಕ್ತಿ ಸಿಗಬೇಕು. ಆ ಮುಕ್ತಿ ಅಂತಂದ್ರೆ ಏನು ಮುಚ್ಚೋಗೋದಲ್ಲ, ಯಾರಿಗೋ ತಪ್ಪಿತಸ್ಥರಿಗೆ ಕ್ಲೀನ್ ಚೀಟ್ ಅಲ್ಲ, ಅಥವಾ ಮಾಡದೇ ಇರೋರಿಗೆ ಜೈಲು ಶಿಕ್ಷೆ ಅಲ್ಲ. ಅನ್ಯಾಯ ಮಾಡದವರಿಗೆ ಶಿಕ್ಷೆ ಆಗಬೇಕು. ಅನ್ಯಾಯಕ್ಕೆ ಒಳಪಟ್ಟವರಿಗೆ ನ್ಯಾಯ ಸಿಗಬೇಕು. ಇದು ರಿಪಬ್ಲಿಕ್ ಕನ್ನಡ ರೆಬಲ್ ಟಿವಿಯ ಒಂದು ಮನವಿ. ನಾವು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ರೆಬಲ್ ಟಿವಿ ಮುಖಾಂತರ ನಾವು ಕೇಳ್ಕೊಳ್ಳೋದು ಒಂದೇ, ನ್ಯಾಯ ಕೊಡಿಸಿ. ಸತ್ಯಕ್ಕೆ ಒಳ್ಳೆದಾಗ್ಲಿ, ಅನ್ಯಾಯಕ್ಕೆ ಶಿಕ್ಷೆ ಆಗ್ಲಿ. ನಾವು ಎಲ್ಲಿದ್ರೂ ಕೂಡ ನಾವು ಇದ್ರ ಬಗ್ಗೆ ನಾವು ಮಾತಾಡಕ್ ಆಗ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಮಾತಾಡ್ತಾ ಇದೀವಿ ರೆಬಲ್ ಟಿವಿಯಲ್ಲಿ ಕುತ್ಕೊಂಡು ಮಾತಾಡೋದಕ್ಕೆ ಶಕ್ತಿ ಬಂದಿದೆ. ರೆಬಲ್ ಟಿವಿ ಕೊಟ್ಟಂತ ಒಂದು ಅವಕಾಶ ಮಿಸ್ ಮಾಡ್ಕೊಳ್ಳೇಬಾರ್ದು. ತಪ್ಪಿತಸ್ಥರಿಗೆ ಶಿಕ್ಷೆ ಸಿಗಲೇಬೇಕು. ಈಗ ಏನ್ ಮಾಡ್ತಾರೆ, ಒಂದಷ್ಟು ಮಾಹಿತಿ ತಗೊಳ್ಳೋಣ. ಇವಾಗ FSL ವರದಿ ಬರುತ್ತೆ. FSL ವರದಿ ಬಂದ ನಂತರದಲ್ಲಿ ಇದು ಸಹಜ ಸಾವ, ಅಸಹಜ ಸಾವ, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲವೂ ಕೂಡ ಅಸಹಜ ಸಾವು, ಅದು ಸತ್ಯ ಆಗಿದ್ರೆ ಶಿಕ್ಷೆ ಆಗಲಿ. ಎಲ್ಲವೂ ಕೂಡ ಸಹಜ ಸಾವು, ಅದು ಸತ್ಯ ಆಗಿದ್ರೆ ಓಕೆ, ಮುಗಿದೋದ ಅಧ್ಯಾಯ. ತಪ್ಪಾಗಿದೆ ಅಂದಮೇಲೆ ನ್ಯಾಯ ಸಿಗಲೇಬೇಕು. ಸತತ ಎರಡೂವರೆ ಗಂಟೆಗಳ ಕಾಲ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತ ಪ್ರಕರಣದಲ್ಲಿ ಮಹಜರು ಪ್ರಕ್ರಿಯೆ ಮಾಡಿತ್ತು. 10 ವರ್ಷ ಆದ್ರೂ ಕೂಡ ಆ ವ್ಯಕ್ತಿ 10 ವರ್ಷ ಆದ್ರೂ ಕೂಡ ತಾನು ಎಲ್ಲಿ ಹೂತಿದ್ದೆ, ಯಾವ ಜಾಗದಲ್ಲಿ, ಇಂತಹದ್ದೇ ಜಾಗದಲ್ಲಿ ಇಂಥ ಹೆಣಗಳನ್ನ ಹೂತಿದ್ದೆ ಅಂತ ಆತ ತೋರಿಸ್ತಿದ್ದಾನಲ್ಲ. ಗೊತ್ತಿಲ್ಲ, ನಾವಂತೂ ನಂಬಿದ್ದೀವಿ. ನಾವು ಈ ರಾಜ್ಯ ಸರ್ಕಾರವನ್ನು ನಂಬಿದ್ದೀವಿ. ಈಗಲಾದರೂ ಸತ್ಯಾನುಸತ್ಯತೆಗಳಿಗೆ ನ್ಯಾಯ ಸಿಗಲಿ ಅಂತ ನಾವು ನಂಬಿದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ಗೃಹ ಮಂತ್ರಿಗಳೇ, ಜೊತೆಗೆ SIT ಅಧಿಕಾರಿಗಳೇ ನಿಷ್ಪಕ್ಷಪಾತವಾದ ತನಿಖೆ ಮಾಡಿ. ಆಮೇಲೆ ಒಂದಷ್ಟು ಜನ ಹೇಳ್ತಾ ಇದ್ರು, ಒಂದಷ್ಟು ಜನ ನಮ್ಮ ಆಪ್ತ ವಲಯದಲ್ಲಿ ಸ್ನೇಹಿತರು ಇವ್ರು ಹೇಳೋದು, ನೀನ್ ಏನ್ ಮಾತಾಡಿದ್ರೆ ಏನ್ ಪ್ರಯೋಜನ, ಏನೂ ಆಗಲ್ಲ. ಕೆಲವರು ಆರೋಪ ಮಾಡ್ತಾ ಇದ್ರು, ಕೆಲವರು ವಾದ ಮಾಡ್ತಾ ಇದ್ರು ನನ್ನ ಜೊತೆ. ಇಲ್ಲ, ನಾನು ಹೇಳಿದೆ ಇಲ್ಲ, ಈ ಸಲ ನ್ಯಾಯ ಸಿಗುತ್ತೆ ಅಂತ. ನ್ಯಾಯ ದೇವತೆಯನ್ನು ನಾವು ನಂಬಿದ್ದೀವಿ. ಅವ್ರು ಹೇಳೋದೇನ್ ಗೊತ್ತಾ, ಈ ಒಂದು ಇಲ್ಲಿ ಇದು ಆಗಿರೋದೇ ಕ್ಲೀನ್ ಚಿಟ್ ಕೊಡೋದಕ್ಕೆ, ಯಾರಿಗೆಲ್ಲ ಗೊಂದಲಗಳಿದೆ ಆ ವಿಚಾರಕ್ಕೆ ಕ್ಲೀನ್ ಚಿಟ್ ಕೊಡೋದಕ್ಕೆ SIT ರಚನೆ ಆಗಿದೆ ಹೊರತು ನ್ಯಾಯ ಕೊಡಿಸೋದಕ್ಕಲ್ಲ ಅಂತಂದ್ರು. ಇಲ್ಲ, ನಾವು ನಂಬಿದ್ದೀವಿ. ನಾವು ಆ ಭಗವಂತ ಮಂಜುನಾಥ ಸ್ವಾಮಿನ ನಂಬಿದ್ದೀವಿ, ಅಣ್ಣಪ್ಪ ಸ್ವಾಮಿನ ನಂಬಿದ್ದೀವಿ. ಗೊತ್ತಿಲ್ಲ, ಕಾನೂನು ಚೆನ್ನಾಗಿ ತಿಳ್ಕೊಂಡವರಿಗೆ ಕಾನೂನನ್ನ ಹಿಂಗ್ ತಿಳ್ಕೊಂಡವರಿಗೆ ಹಿಂಗ್ ಮಚ್ಚಾಕೋದು ಗೊತ್ತು, ಹಿಂಗಿರೋ ಕಾನೂನನ್ನ ಹಿಂಗ್ ತಿರುಗಿಸೋದಕ್ಕೂ ಗೊತ್ತು. ಒಂದೊಂದು ಲಾ ಪಾಯಿಂಟ್ಗಳನ್ನ ಇಟ್ಕೊಂಡು ಇರೋ ಕೇಸನ್ನ ಹಿಂಗ್ ಮಚ್ಚಾಕೋದು ಗೊತ್ತು. ಆದ್ರೆ ನಾವು ನಂಬಿರುವಂತಹ ಭಗವಂತನ ಸತ್ಯ ಇದೆಯಲ್ಲ, ಅದನ್ನು ಮುಚ್ಚಾಕಕ್ಕೆ ಆಗೋದಿಲ್ಲ. ಕರ್ಮ ಅನ್ನೋದಿದೆಯಲ್ಲ, ಅದನ್ನು ಮುಚ್ಚಾಕಕ್ಕೆ ಆಗೋದಿಲ್ಲ. ಈ ಯಾವುದೇ ಪ್ರಕರಣಗಳಿದೆಯಲ್ಲ, ಧರ್ಮಸ್ಥಳ ಸಂಬಂಧಪಟ್ಟಂಗೆ ಯಾವುದೇ ಪ್ರಕರಣಗಳಾಗಿರ್ಲಿ, ಅವೆಲ್ಲವೂ ಕೂಡ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೆ ನಿಮಗೆ. ಓಮ್ ಪಿಕ್ಚರ್ ತರ ರಿಲೀಸ್ ಆಗ್ತಾ ಇರುತ್ತೆ, ಅವಾಗ ರಿಲೀಸ್ ಆದಾಗೆಲ್ಲ 100 ಡೇಸ್ ಓಡ್ತಾ ಇರುತ್ತೆ. ಇದು ದೇವರ ಮಹಿಮೆ, ಇದು ಆ ಭಗವಂತನ ಮಹಿಮೆ, ತಾಯಿ ಚಾಮುಂಡೇಶ್ವರಿ ರೂಪದಲ್ಲಿರುವ ಆಕೆಯ ಮಹಿಮೆ. ನಮಗೆ ಹೆಸರು ಕೂಡ ಹೇಳ್ದಂಗೆ ಮಾಡ್ಬಿಟ್ಟಿದ್ದಾರೆ, ಬಾಯಿಗೆ ಬೀಗ ಹಾಕ್ಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಕಾನೂನಿಗೆ ನಾವು ಬೆಲೆ ಕೊಡ್ತೀವಿ, ನಾವು ಕೂಡ ಕಾನೂನನ್ನ ಗೌರವಿಸ್ತೀವಿ. ವಿ ರೆಸ್ಪೆಕ್ಟ್ ಲಾ. ಅದಕ್ಕೋಸ್ಕರ ನಾವು ಏನ್ ಮಾಡಕ್ಕಾಗುತ್ತೆ? ಸೊ ಹಾಗಾಗಿ ದಯವಿಟ್ಟು ನಾವು ಕೇಳ್ಕೊಳ್ಳೋದು, ಇಲ್ಲಿಗೆ ಮಹಜರು ಪ್ರಕ್ರಿಯೆ ಮುಕ್ತಾಯವಾಗಿದೆ.
ಏನ್ ನೀವು ಕಳೆಬರಹಗಳನ್ನ ತೆಗೆದುಕೊಂಡಿದ್ದೀರಿ, ಬುರುಡೆಗಳನ್ನ ತೆಗೆದುಕೊಂಡಿದ್ದೀರಿ, ಆ ಸ್ಕೆಲಿಟನ್ಗಳನ್ನ ತೆಗೆದುಕೊಂಡಿದ್ದೀರಿ, ಅಸ್ಥಿಪಂಜರ ಅಂತ ಏನ್ ಕರಿತೀವಿ ನಾವು ಅದನ್ನ, ಏನೆಲ್ಲ ಒಂದಷ್ಟು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀರಿ. ದಯವಿಟ್ಟು ಆಮಿಷಕ್ಕೊಳಗಾಗದೆ ಮತ್ತೆ ಅದನ್ನ ಅಲ್ಲಿಂದ ಇಲ್ಲಿಗೆ ಬದಲಾಯಿಸೋದು, ಆಮೇಲೆ ಒಂದು 15 ದಿನ ಅದನ್ನ ಅಲ್ಲೇ ಇಡೋದು, ಅದನ್ನ ತುಕ್ಕಿಡ್ಸೋದು ಮಾಡಬೇಡಿ. ಬದಲಾಯಿಸುವ ಕೆಲಸ ಮಾಡಬೇಡಿ, ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ. ನೋಡಿ, ಭೂಮಿಯೊಳಗಿರುವಂತಹ ಲಾವರಸಕ್ಕೆ ಒಂದೇ ಒಂದು ರಂಧ್ರ ಸಿಕ್ಕಿದ್ರೆ ಸಾಕು. ಭೂಮಿಯೊಳಗಿರುವಂತಹ ಲಾವರಸಕ್ಕೆ ಒಂದು ಸಣ್ಣ ರಂಧ್ರ, ಭೂಮಿಯ ಮಧ್ಯಭಾಗದಿಂದ ಮೇಲ್ಪದರವರೆಗೂ ಒಂದು ಸಣ್ಣ ರಂಧ್ರ ಸಿಕ್ಕಿದ್ರೆ ಸಾಕು. ಏನಾಗುತ್ತೆ? ಜ್ವಾಲಾಮುಖಿ ಚಿಮ್ಮುತ್ತೆ. ಒಂದು ರಂಧ್ರ ಸಿಕ್ಕಿದ್ರೆ ಸಾಕು. ಈ ಪ್ರಕರಣದಲ್ಲಿ ನಮಗೆ ಸಿಕ್ಕಿರುವಂತ ಒಂದು ಸಣ್ಣ ರಂಧ್ರ ಆಯ್ತು, ಒಂದು ಸಣ್ಣ ಎಳೆ. ಇದು ಜ್ವಾಲಾಮುಖಿ ಆಗ್ಬೇಕೇ ವಿನಃ ವಾಪಸ್ ಮುಚ್ಚೋಗ್ಬಾರ್ದು, ವಾಪಸ್ ಮುಚ್ಚೋಗ್ಬಾರ್ದು. ಇದು ಕೈ ಮುಗಿದು ಕೇಳ್ಕೊಳ್ತಾ ಇದೀವ್ರಿ. ಬಹುಶಃ ನನಗೆ ಯಾವ ಮಾಧ್ಯಮದವರು ಅಥವಾ ಯಾರು ಕೂಡ ಈ ತರ ಕೈ ಮುಗಿದು ಕೇಳ್ಕೊಳ್ತಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಾವು ಕೇಳ್ಕೊಳ್ತಾ ಇದೀವಿ. ಯಾಕಂತಂದ್ರೆ ನನಗೂ ತಂಗಿ ಇದ್ದಾಳೆ, ನಮ್ಮ ಕುಟುಂಬದಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕಿ ನಮಗೆ 78ರಿಂದ 79 ವರ್ಷ ಆಗ್ತಾ ಬಂತು. ಆದ್ರೆ ಇವತ್ತು ಮಧ್ಯರಾತ್ರಿ ಹೆಣ್ಮಕ್ಳು ಓಡಾಡೋದಕ್ಕಾಗೋದಿಲ್ಲ. ಹೆಣ್ಮಕ್ಳು ಓಡಾಡೋಕ್ಕಾಗೋದಿಲ್ಲ ರೀ. ಯಾಕೇಳಿ? ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನುವಂತ ಘೋಷಣೆ ಆಗಿದೆ ಹೊರತು ಪುಡಿ ರೌಡಿಗಳಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಕಾಮುಕರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಕಾಮುಕರಿಂದ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಮಗೆ. ನನಗಿರೋದಿನ ಕೇವಲ 4 ನಿಮಿಷ ಮಾತ್ರ. ಅಷ್ಟರೊಳಗೆ ನಾನು ಎಲ್ಲವನ್ನು ಕೂಡ ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ರಿಕ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಈ ಕ್ಷಣದಲ್ಲಿ ಕೂತ್ಕೊಂಡು ಕಾನೂನನ್ನ ಬೇಡುವುದರ ಜೊತೆಗೆ, ಕಾನೂನಿಗೆ ಕೈ ಮುಗಿದು ಬೇಡುವುದರ ಜೊತೆಗೆ ಆ ಭಗವಂತನನ್ನು ಕೂಡ ನಾನು ಪ್ರಾರ್ಥನೆ ಮಾಡೋದಿಷ್ಟೇ. ಇಲ್ಲಿ ಆಗಿರುವಂತ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು. ಯಾಕೆ ನೀವು ಆ ಪ್ರಕರಣದ ಬಗ್ಗೆ ಮಾತನಾಡ್ತಾ ಇಲ್ಲ? ನಿಮಗೆ ದಮ್ಮಿಲ್ವಾ? ತಾಕತ್ತಿಲ್ವಾ? ಮಾತಾಡಿ ತಾಕತ್ತಿದ್ರೆ ಬರೀ ಇನ್ನೊಂದು ಪ್ರಕರಣದ ಬಗ್ಗೆ ಮಾತಾಡ್ತೀರಾ, ಯಾರೋ ಹೀರೋ ಬಗ್ಗೆ ಮಾತಾಡ್ತೀರಾ, ಅವ್ರ ಬಗ್ಗೆ ಮಾತಾಡ್ತೀರಾ. ಈ ಪ್ರಕರಣದ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ರಿ ಅಲ್ವಾ? ನಿಮಗೆಲ್ರಿಗೂ ಗೊತ್ತಿಲ್ಲ, ಮಾತಾಡೋದಕ್ಕಾದ್ರೆ ಅಲ್ವಾ ಸ್ವಾಮಿ ನಮ್ಮ ಕಾನೂನು ಕಟ್ಟಳೆಗಳು ಹಾಗಿವೆ. ಅದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು, ಅದನ್ನೆಲ್ಲ ನೀವು ತಿಳ್ಕೋಬೇಕು. ಸುಮ್ಮನೆ ಎಲ್ಲೋ ಕುತ್ಕೊಂಡು ಹೇಳೋದಲ್ಲ. ಮಾಡ್ತಿಲ್ಲ, ಮಾಡಿಲ್ಲ, ತಾಕತ್ತಿದ್ರೆ ಮಾಡಿ ಅಲ್ಲ. ಸಿಕ್ಕಿದೆ ಅವಕಾಶ, ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಇದಕ್ಕೂ ಯಾವಾಗ ಎಲ್ಲಿ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ ನಮ್ಗೆ, ಯಾವ ರೀತಿ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ ನಮ್ಗೆ ರೀ. ಇದೊಂದೇ ಪ್ರಕರಣ ಅಂತಲ್ಲ, ಪ್ರಭಾವಿಗಳಾಗಿರ್ಲಿ ಅಥವಾ ಯಾರೋ ದೊಡ್ಡ ದೊಡ್ಡ ನಾಯಕರಾಗಿರ್ಲಿ, ರಾಜಕಾರಣಗಳಾಗಿರ್ಲಿ, ದೊಡ್ಡ ದೊಡ್ಡ ಹೀರೋಗಳಾಗಿರ್ಲಿ, ದುಡ್ಡು ಮಾಡಿರೋರು ಯಾರೇ ಆಗಿರ್ಲಿ, ಒಂದು ಪ್ರಕರಣವನ್ನ ಈಸಿಯಾಗಿ ಮುಚ್ಚಾಕ್ಬಿಡ್ತಾರ್ರಿ, ಈಸಿಯಾಗಿ. ಯಾಕೆ ಹೇಳಿ? ದುಡ್ಡು. ಇವತ್ತು ದುಡ್ಡಿದ್ರೆ ನನ್ನ ಪ್ರಕಾರ ಏನೂ ಅಲ್ಲ. ಇವೆಲ್ಲ ಮಾತನಾಡೋಕೆ ಇಷ್ಟ ಇಲ್ಲ, ಆದ್ರೂ ಸತ್ಯ ಇದು, ಎಲ್ರಿಗೂ ಗೊತ್ತಿರುವಂತ ಸತ್ಯ. ಸೊ ಹಾಗಾಗಿ ದಯವಿಟ್ಟು ಈ ಕ್ಷಣಕ್ಕೆ ನಮಗೆ ಲೇಟೆಸ್ಟ್ ಅಪ್ಡೇಟ್ ಏನ್ ಸಿಗ್ತಾ ಇದೆ ಅಂತಂದ್ರೆ, ಮಹಜರು ಪ್ರಕ್ರಿಯೆ ಮುಗಿದಿದೆ. ಮಹಜರು ಪ್ರಕ್ರಿಯೆ ಮುಗಿದಿದೆ. ಒಂದಷ್ಟು ಸ್ಯಾಂಪಲ್ಗಳನ್ನ ಈಗ ಕಲೆಕ್ಟ್ ಮಾಡ್ಕೊಂಡಿದ್ದೀರಿ. ನಾನು ಈಗಲೂ ಕೇಳ್ಕೊಳ್ತಾ ಇರೋದು, ಇಲ್ಲಿ ತಪ್ಪು ನಡೆದಿಲ್ಲ ಅಂದ್ರೆ ಓಕೆ, ನೋ ಇಶ್ಯೂಸ್, ಒಳ್ಳೇದು, ಖುಷಿ, ಸಂತೋಷ. ಆದ್ರೆ ತಪ್ಪುಗಳು ನಡೆದಿದ್ರೆ ಯಾರು ಕೂಡ ಸಂತೋಷ ಪಡೋಕೆ ರೆಡಿ ಇಲ್ಲ ಇಲ್ಲಿ. ಆಮೇಲೆ ಇಲ್ಲಿಗೆ ಬಿಡೋದಕ್ಕೂ ರೆಡಿ ಇಲ್ಲ, ಇಲ್ಲಿಗೆ ಬಿಡೋದಕ್ಕೂ ಕೂಡ ರೆಡಿ ಇಲ್ಲ, ಇಲ್ಲಿಗೆ ಬಿಡೋದಕ್ಕೂ ಕೂಡ ರೆಡಿ ಇಲ್ಲ. ರೆಬಲ್ ಟಿವಿ ಬಿಡಲ್ಲ ರೀ, ರೆಬಲ್ ಟಿವಿ ಬಿಡಲ್ಲ, ನಿಜವಾಗ್ಲೂ ಬಿಡಲ್ಲ, ನಿಜವಾಗ್ಲೂ ಬಿಡಲ್ಲ. ರೆಬಲ್ ಅನ್ನೋ ಹೆಸರಿಗೆ ತಕ್ಕಂತೆ ಕೆಲಸ ಮಾಡ್ತೀವಿ ನಾವು, ನಮ್ಮ ಟೀಮ್ ರೆಬಲ್ ಅನ್ನೋ ಹೆಸರಿಗೆ ತಕ್ಕಂತೆ ಕೆಲಸ ಮಾಡ್ತೀವಿ. ನನಗೆ ಸಾಧ್ಯ ಆದ್ರೆ ಸ್ಥಳಕ್ಕೆ ನಾನು ಬರ್ತೀನಿ, ಸ್ಥಳಕ್ಕೆ ಬರ್ತೀವಿ ನಾವು. ಆಗುತ್ತೆ, ಅದು ಒಂದಿನ ಆಗುತ್ತೆ. ದಯವಿಟ್ಟು ನಾವು ಕೇಳ್ಕೊಳ್ಳೋದು, ಮಾನ್ಯ ಅಧಿಕಾರಿಗಳೇ, FSL ಅಧಿಕಾರಿಗಳೇ, SIT ಅಧಿಕಾರಿಗಳೇ, ನಮ್ಮ ಮಾನ್ಯ ಪೊಲೀಸ್ ಇಲಾಖೆಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮಾನ್ಯ ಗೃಹ ಇಲಾಖೆಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿಗೆ ಬಿಡಬೇಡಿ. ನಿಮ್ಮ ಕುರ್ಚಿ ಉಳಿಯುತ್ತೆ, ಎಲ್ಲದೂ ಆಗುತ್ತೆ. ನೀವು ಅಂದುಕೊಂಡಾಗೆ ನೀವು 5 ವರ್ಷ ನೀವು ಬೇಕಾದ್ರೆ ಮುಖ್ಯಮಂತ್ರಿ ಆಗಿರಿ, ಖುಷಿ. ಆದ್ರೆ ಇಲ್ಲಿ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸಿ.